ಅಲ್ಲ ನಂಗೊಂದು ಹೇಳಿ, ಈ ಇಂಡಿಯನ್ ಮನೆಯಲ್ಲಿ ಉಂಟಲ್ಲ ಫ್ಯಾನ್ ಇರುತ್ತಲ್ಲ ನಮ್ದು, ಆ ಫ್ಯಾನ್ ಎಷ್ಟು ಭಾಷೆ ಇಲ್ಲದ್ದು ಕಚ್ಚಡ ಕಿತ್ತೋದು ಫ್ಯಾನ್ ಅಂತ ಹೇಳಿದ್. ಈಗ ಫಾರ್ ಎಕ್ಸಾಂಪಲ್ ನೀವು ಚಳಿಗಾಲದಲ್ಲಿ ಅಂದ್ರೆ ವಿಂಟರ್ ಟೈಮ್ ಅಲ್ಲಿ ಫ್ಯಾನ್ ಅನ್ನು ಜಸ್ಟ್ ಸ್ಪೀಡ್ ಒಂದಲ್ಲಿ ಇಟ್ರು ಸಹ ನಿಮ್ಗೆ ಈ ತರ ಅದು ಗಾಳಿ ಕೊಡ್ತದೆ ಅಂತ ಹೇಳಿದ್ರೆ, ನಿಮ್ದು ಮನೆದು ಚಿಕ್ಕ ಚಿಕ್ಕ ಕಸ ಇರುತ್ತಲ್ಲ ಅದು ಸಹ ಹಾರಿ ಹೋಗ್ತದೆ. ನಿಮ್ಗೆ ಹೀಗೆ ಫೀಲ್ ಆಗ್ತದೆ ನೀವು ಕಾಶ್ಮೀರದಲ್ಲಿ ಇದ್ದೀರಾ ಅಂತೇಳಿ, ನೀವು ಹಿಮಾಚಲ ಪ್ರದೇಶದಲ್ಲಿ ಇದ್ದೀರಾ ಅಂತೇಳಿ ಅಷ್ಟು ಫೀಲ್ ಆಗ್ತದೆ ನಿಮ್ಗೆ. ಏನೇ ಆಗ್ಲಿ ನೀವು 3-4 ಬೆಡ್ಶೀಟ್ ಅಂತೂ ಹಾಕಿ ಮಲಗ್ತೀರಾ ಜಸ್ಟ್ ಒಂದು ಸ್ಪೀಡ್ ಅಲ್ಲಿ, ಆಯ್ತಾ? ಅದೇ ನೀವು ಸೆಕೆಗಾಲದಲ್ಲಿ ಸಮ್ಮರ್ ಟೈಮ್ ಅಲ್ಲಿ ಫ್ಯಾನ್ ಆನ್ ಮಾಡಿ ನೋಡುವ, ಒಂದು ಸ್ಪೀಡ್ ಅಲ್ಲಿ ಬೇಡ, ಒಂದು ಸ್ಪೀಡ್ ಅಲ್ಲಿ ಬೇಡ. ನಮ್ಗೆ ನಮ್ಮದು ಸಮ್ಮರ್ ಗೊತ್ತಿದೆ, ಲಾಸ್ಟ್ ಸ್ಪೀಡ್ ಇರುತ್ತಲ್ಲ 5 ಅಲ್ಲಿ ಹಾಕಿ ನೋಡಿ, ಆ ಫ್ಯಾನ್ ಬೇಕಾ ಬೇಡ್ವಾ ಅಂತೇಳಿ ತಿರುಗ್ತದೆ. ಇವಾಗ ಎಲ್ಲಿ ಹೋಯ್ತು ಅದ್ರ ಪವರ್? ವಿಂಟರ್ ಅಲ್ಲಿ ಮಾತ್ರ ಅದ್ರ ಪವರ್ ಅಲ್ಲ, ಸಮ್ಮರ್ ಅಲ್ಲಿ ಎಲ್ಲಿ ಹೋಗ್ತದೆ ಅದ್ರ ಪವರ್? ಫ್ಯಾನ್ ಇದ್ದು ಆಟಿಟ್ಯೂಡ್ ನೋಡಿ, ಎಷ್ಟು ಕೊಬ್ಬು ಫ್ಯಾನಿಗೆ. ರೇ ಫ್ಯಾನ್, ನಿನ್ನ ಕೆಲಸ ಉಂಟಲ್ಲ ಗಾಳಿ ಕೊಡುದು ಮಾರೆ, ಸ್ಪೆಷಲಿ ಸಮ್ಮರ್ ಅಲ್ಲಿ, ವಿಂಟರ್ ಅಲ್ಲಿ ಅಲ್ಲ. ನಿಂಗೆಂತ ಗೋಡೆ ಮೇಲೆ ನಾವೆಂತ ಶೋಗೆ ಇಟ್ಟಿದ್ದೇವಾ? ಇಡೀ ದಿನ ಗೋಡೆ ಮೇಲೆ ಬಿತ್ಕೊಂಡಿರ್ತೀಯಾ? ಏನ್ ಪ್ರಯೋಜನಕ್ಕಿಲ್ಲ ಈ ಫ್ಯಾನ್. ಪ್ಲಸ್ ಅದ್ರ ಮೇಲಿಂದ ನಾವು ಧೂಳ್ಸ ತೆಗಿಬೇಕು ಇದ್ರ ಮೇಲಿದ್ದು. 3 ಕೈ ಇದೆ ನಿಂಗೆ, ಆದ್ರೂ ಸಹ ನಮ್ಗೆ 3 ನಾಮ ಹಾಕಿ ಕೂತಿದ್ಯಲ್ಲ ಮೇಲೆ. ನಿನ್ನ ಭರವಸೆಯಲ್ಲಿ ನಾವು ಇರುದು ಮಾರ ಈ ಸೆಕೆಯಲ್ಲಿ. ಈ ಸೆಕೆಗೆ ನಿನ್ನ ನಂಬಿದ್ರೆ ಆಯ್ತು ಬಿಡಿ, ನಮ್ದು ಗೋವಿಂದ ಗತಿ.